2007ರ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಆಡಿರುವಂತಹ ತಂಡಗಳ ಸಂಖ್ಯೆ 16. ಅದೇ 2023ರಲ್ಲಿ ಕೇವಲ 10 ಟೀಮ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ನ ಆಡಿದ್ವು, 6 ಟೀಮ್ಸ್ ಕಡಿಮೆ. ಇದನ್ನು ನಾವು ಫಿಫಾ ವರ್ಲ್ಡ್ ಕಪ್ ಜೊತೆ ಕಂಪೇರ್ ಮಾಡಿದ್ರೆ 2006ರಲ್ಲಿ 32 ಟೀಮ್ಸ್ ಫಿಫಾ ವರ್ಲ್ಡ್ ಕಪ್ನ ಆಡಿದ್ವು. 2026ಕ್ಕೆ 48 ಟೀಮ್ಸ್ ಫಿಫಾ ವರ್ಲ್ಡ್ ಕಪ್ನ ಆಡ್ತಿದ್ದಾವೆ, 16 ಟೀಮ್ಸ್ ಹೆಚ್ಚು. ಒಂದಿಷ್ಟು ಹೇಳಿಕೊಳ್ಳಬಹುದಾದಂತಹ ಬೆಳವಣಿಗೆ ಫುಟ್ಬಾಲ್ ಆಟದಲ್ಲಿ ಆಗಿದೆ. ಆದರೆ ಕ್ರಿಕೆಟ್ನಲ್ಲಿ ಯಾಕಿಂಗ್ ಆಗ್ತಾ ಇದೆ? ಪ್ರಪಂಚ ದೇಶಗಳಲ್ಲಿ ಕ್ರಿಕೆಟ್ ಆಟ ಕಣ್ಮರೆ ಆಗ್ತಾ ಇದೆನಾ? ಇದರ ಬಗ್ಗೆ ಮತ್ತಷ್ಟು ರಿಸರ್ಚ್ ಮಾಡ್ತಾ ಹೋದಾಗ ನನಗಿದರ ಮೇನ್ ಕಾರಣ ಗೊತ್ತಾಯಿತು. ಕ್ರಿಕೆಟ್ ಶ್ರಿಂಕ್ ಆಗೋಕ್ಕೆ ರೀಸನ್, ಕ್ರಿಕೆಟ್ ಬೇರೆ ದೇಶಗಳಲ್ಲಿ ಕಣ್ಮರೆ ಆಗ್ತಾ ಇರೋದಕ್ಕೆ ರೀಸನ್ ಆ ಒಂದು ದೇಶ. ಕ್ರಿಕೆಟ್ ಅಂದರೆ ಅಭಿಮಾನವನ್ನು ತುಂಬಿಕೊಂಡಿರುವಂತಹ ದೇಶ ಇಂಡಿಯಾ. Absolutely magnificent. Dhoni finishes off in style. A magnificent strike into the crowd. India lift the World Cup after 28 years. The parties start in the dressing room. ಕ್ರಿಕೆಟ್ನ ನೋಡೋ 90% ಪ್ರೇಕ್ಷಕರು ಇಂಡಿಯನ್ಸ್. ಈ 90% ಪ್ರೇಕ್ಷಕರೆಲ್ಲ ಸೇರಿ BCCIನ ಸಾವಿರಾರು ಕೋಟಿ ಪ್ರಾಫಿಟ್ ಮಾಡೋ ಒಂದು ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಇವತ್ತಿನ ದಿನ ಪ್ರಪಂಚದ ಕ್ರಿಕೆಟ್ನಲ್ಲಿ ನಂಬರ್ 1 ಆಗಿರುವಂತಹ ಸಂಸ್ಥೆ BCCI. ಈ ನಂಬರ್ 1 ಆಗೋಕ್ಕೆ ಹೆಲ್ಪ್ ಮಾಡಿರುವಂತಹ ಮೇನ್ ಟೂರ್ನಿಮೆಂಟ್ IPL. ಈ IPL ಎಷ್ಟು ಸಕ್ಸಸ್ ಆಯಿತು ಅಂದರೆ ಇವತ್ತು ಪ್ರಪಂಚದ ಎಲ್ಲ ಕ್ರಿಕೆಟ್ ಸಂಸ್ಥೆಗಳು BCCIನ ಕೈಗೊಂಬೆಗಳಾಗಿ ಕುಣಿತಾ ಇದ್ದಾವೆ. ಆದರೆ 30 ವರ್ಷಗಳ ಹಿಂದೆ ಕತೆ ಹೀಗಿರಲಿಲ್ಲ. 30 ವರ್ಷಗಳ ಹಿಂದೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದರೆ ಒನ್ ಆಫ್ ದ ವೀಕೆಸ್ಟ್ ಟೀಮ್ ಆಗಿತ್ತು. 30 ವರ್ಷಗಳ ಹಿಂದೆ ವರ್ಲ್ಡ್ ಕಪ್ನಲ್ಲಿ ಗೆದ್ದಂತಹ ಪ್ಲೇಯರ್ಸ್ಗೆ ಪ್ರೈಸ್ ಮನಿ ಕೊಡೋದಕ್ಕೂ BCCI ಹತ್ರ ದುಡ್ಡಿರಲಿಲ್ಲ. 30 ವರ್ಷಗಳ ಹಿಂದೆ BCCI ಅಂದರೆ ಪ್ರಪಂಚದಲ್ಲಿ ಸರಿಯಾದ ಮರ್ಯಾದೆನೇ ಇದ್ದಿಲ್ಲ. ಕ್ರಿಕೆಟ್ ಅಂದರೆ ಕೇವಲ ಇಂಗ್ಲೆಂಡ್ ದೇಶದ ಆಟ ಆಗಿತ್ತು. ಆದರೆ ಆ ಒಂದು ಈವೆಂಟ್ ಆದಮೇಲೆ ಕ್ರಿಕೆಟ್ನ ಭವಿಷ್ಯನೇ ಬದಲಾಗುತ್ತೆ. ಕ್ರಿಕೆಟ್ ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಭಾರತದ ಕಡೆ ಬರುತ್ತೆ. ಆದರೆ ಇಂಡಿಯಾ ಈ ಕ್ರಿಕೆಟ್ ಆಟವನ್ನು ಆಕಾಶದಷ್ಟು ಎತ್ತರಕ್ಕೆ ಬೆಳೆಸೋದನ್ನು ಬಿಟ್ಟು ಕೇವಲ ದುಡ್ಡನ್ನು ಪ್ರಿಂಟ್ ಮಾಡ್ಕೊಳ್ತಿರೋ ಮಿಷಿನ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಪ್ರಪಂಚದಲ್ಲಿ ಕ್ರಿಕೆಟ್ನ ನಾಶ ಮಾಡ್ತಿರೋ BCCIನ ಒಂದು ಸಣ್ಣ ಕಥೆಯನ್ನು. ದಟ್ ಈಸ್ ದ ರೈಸ್ ಆಫ್ BCCI ಆ್ಯಂಡ್ ಫಾಲ್ ಆಫ್ ಕ್ರಿಕೆಟ್. ಇಂಗ್ಲೆಂಡ್ ದೇಶ 1975ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡುತ್ತೆ. ಫೈನಾನ್ಷಿಯಲಿ ಇದರಲ್ಲಿ ಸಕ್ಸಸ್ನೂ ಆಗುತ್ತೆ. ಈ ಸಕ್ಸಸ್ನಿಂದ 1979ರಲ್ಲಿ ಮತ್ತೊಮ್ಮೆ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡುತ್ತೆ ಇಂಗ್ಲೆಂಡ್. ಇನ್ ದ ಬೋತ್ ವರ್ಲ್ಡ್ ಕಪ್ಸ್ ವೆಸ್ಟ್ ಇಂಡೀಸ್ ತಂಡ ಗೆದ್ದು ಕಪ್ನ ಕೈಗೆತ್ತಿಕೊಳ್ಳುತ್ತೆ. ಈ ಎರಡೂ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾನೂ ಪಾರ್ಟಿಸಿಪೇಟ್ ಮಾಡಿತ್ತು. ಆದರೆ ಇದರಲ್ಲಿ ಇಂಡಿಯಾ ಎಷ್ಟು ಮ್ಯಾಚ್ಗಳನ್ನು ಗೆದ್ದಿತ್ತು ಗೊತ್ತಾ? ಕ್ಯಾನ್ ಯು ಗೆಸ್? ಕೇವಲ 1. 1975 ಮತ್ತು 1979 ಎರಡೂ ವರ್ಲ್ಡ್ ಕಪ್ಗಳನ್ನು ಸೇರಿಸಿ ಇಂಡಿಯಾ ಕೇವಲ 1 ಮ್ಯಾಚ್ ಗೆದ್ದಿತ್ತು. ನಂತರ 1983ರ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾದ ಕ್ರಿಕೆಟ್ ಭವಿಷ್ಯವೇ ಬದಲಾಗುತ್ತೆ. ಈ ಸಮಯದಲ್ಲಿ ಇಂಡಿಯನ್ ಟೀಮ್ನ ಅಂಡರ್ಡಾಗ್ ಟೀಮ್ ಅಂತಾನೆ ಕರಿತಾ ಇದ್ರು. ಬಿಕಾಸ್ ಎಲ್ಲರೂ ಇಂಡಿಯಾ ಟೀಮ್ನ ವೀಕೆಸ್ಟ್ ಟೀಮ್ ಅಂತಾನೆ ಕನ್ಸಿಡರ್ ಮಾಡಿದ್ರು. ಆದರೆ ಅದಕ್ಕೆ ವಿರುದ್ಧವಾಗಿ ಗೆಲ್ಲಬೇಕಾದಂತಹ ಎಲ್ಲ ಮ್ಯಾಚಸ್ನ ಗೆದ್ದು ಇಂಡಿಯಾ ಫೈನಲ್ಸ್ಗೆ ತಲುಪುತ್ತೆ. ಅಗೇನ್ 3ನೇ ಬಾರಿ ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತ ಫೈನಲ್ಸ್ನ ತಲುಪಿದ್ದ ಇನ್ನೊಂದು ತಂಡ ವೆಸ್ಟ್ ಇಂಡೀಸ್. ಹೀಗಾಗಿ ಫೈನಲ್ ಮ್ಯಾಚ್ನ ನೋಡೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಇಂಡಿಯನ್ಸ್ಗೆ. ಆ ಟೈಮ್ನಲ್ಲಿ BCCI ಪ್ರೆಸಿಡೆಂಟ್ NK ಸಾಲ್ವೆ ಅವರು ಇಂಗ್ಲಿಷ್ ಆರ್ಗನೈಸರ್ಗೆ ಒಂದು ಕಾಲ್ ಮಾಡ್ತಾರೆ. ಅವರಿಗೆ ಇನ್ನೂ 2 ಎಕ್ಸ್ಟ್ರಾ ಟಿಕೆಟ್ಸ್ ಬೇಕು ಅಂತ ಕೇಳ್ತಾರೆ. ಆದರೆ ಅವರಿಗೆ ಟಿಕೆಟ್ಸ್ ಸಿಗೋದಿಲ್ಲ. BCCI ಪ್ರೆಸಿಡೆಂಟ್ ಆಗಿ ಅವರಿಗೆ 2 ಎಕ್ಸ್ಟ್ರಾ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಅವರಿಗೆ ತುಂಬ ಅವಮಾನ ಆದಂಗೆ ಆಗುತ್ತೆ. ಈ ಕ್ಷಣದಲ್ಲಿ ಅವರು ಯೋಚನೆ ಮಾಡಿದ್ದು ಒಂದೇ, ಇನ್ ಕೇಸ್ ಇಂಡಿಯಾ ಏನಾದರೂ ಫೈನಲ್ಸಲ್ಲಿ ಗೆದ್ದರೆ ನೆಕ್ಸ್ಟ್ ವರ್ಲ್ಡ್ ಕಪ್ನ ನಾವೇ ಹೋಸ್ಟ್ ಮಾಡಬೇಕು ಅನ್ನೋದನ್ನು. ಇದನ್ನು ಅವರು ಸ್ಟ್ರಾಂಗ್ ಆಗಿ ತಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಾರೆ. ಆ್ಯಂಡ್ ಗೆಸ್ ವಾಟ್? ಈ ಫೈನಲ್ ಮ್ಯಾಚ್ನಲ್ಲಿ ವೆಸ್ಟ್ ಇಂಡೀಸ್ನ ಸೋಲಿಸಿ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಗೆಲ್ಲುತ್ತೆ. NK ಸಾಲ್ವೆ ಅವರು ಅನ್ಕೊಂಡಂಗೆನೆ ನೆಕ್ಸ್ಟ್ 1987 ವರ್ಲ್ಡ್ ಕಪ್ನ ಇಂಡಿಯಾದಲ್ಲೇ ಹೋಸ್ಟ್ ಮಾಡ್ತಾರೆ. ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ಇಂಗ್ಲೆಂಡ್ ಬಿಟ್ಟು ಬೇರೆ ದೇಶದಲ್ಲಿ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡ್ತಿರೋದು. ಇಂಡಿಯಾ ಮತ್ತು ಪಾಕಿಸ್ತಾನ್ ಎರಡೂ ಜೊತೆ ಸೇರಿ ಇದನ್ನು ಆರ್ಗನೈಸ್ ಮಾಡಿರ್ತಾರೆ. ಇದಕ್ಕೆ ಬೇಕಾಗಿರೋ ಎಲ್ಲ ಫಂಡ್ಸ್ನು BCCI ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಕೊಕೊಕೋಲಾ, ಜಿಲೆಟ್ ಆ್ಯಂಡ್ ಮಿಸ್ಟುಬಿಷಿನಂತಹ ಕಂಪನಿಗಳ ಜೊತೆ BCCI ಕೈ ಜೋಡಿಸುತ್ತೆ. ಈ ವರ್ಲ್ಡ್ ಕಪ್ನ ಆರ್ಗನೈಸ್ ಮಾಡೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡಿರೋದು ಧೀರುಭಾಯ್ ಅಂಬಾನಿ.
ಅದೇನೇ ಕಷ್ಟ ಆದ್ರೂ 1987ರ ವರ್ಲ್ಡ್ ಕಪ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇದರ ನಂತರ ಪ್ರತಿ 4 ವರ್ಷಕ್ಕೊಮ್ಮೆ ವರ್ಲ್ಡ್ ಕಪ್ನ ಬೇರೆ ಬೇರೆ ದೇಶಗಳು ಹೋಸ್ಟ್ ಮಾಡಬೇಕು ಅನ್ನೋ ಬೃಹತ್ ಸಲಹೆಯನ್ನ BCCI ನೀಡುತ್ತೆ. ಇದಕ್ಕೆ ಆಸ್ಟ್ರೇಲಿಯಾದಂತಹ ಉಳಿದ ಟೀಮ್ಸ್ಗಳು ಸಹ ಒಪ್ಪಿಗೆ ನೀಡ್ತವೆ. ಇಷ್ಟೆಲ್ಲ ಆದ್ರೂ BCCIಗೆ ಇದರಿಂದ ಯಾವ ಹಣನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆದರೆ ಈ 30 ವರ್ಷಗಳಲ್ಲಿ BCCI ಹತ್ರ ಸಾವಿರಾರು ಕೋಟಿ ಹಣ ಹೇಗೆ ಬಂತು? 1990ರ ದಶಕಕ್ಕೆ ಬರ್ತಾ ಬರ್ತಾ ಟಿವಿಗಳಲ್ಲಿ ಕ್ರಿಕೆಟ್ ನೋಡೋ ಹವ್ಯಾಸ ಜನರಿಗೆ ಜಾಸ್ತಿ ಆಗ್ತಾ ಹೋಯ್ತು. देखो देखो खूब क्रिकेट देखो देखो जासू विजा क्या देखता है यहाँ क्रिकेट देखो देख मगर ये याद रखना कि तुम सब यहाँ क्रिकेट देखते रह जाओगे वहाँ तुम्हारे देश के नेता देश बेच चुके होंगे. ಇಂಡಿಯಾದಲ್ಲಿ ದೂರದರ್ಶನ್ ಚಾನಲ್ನಲ್ಲಿ ಕ್ರಿಕೆಟ್ ಮ್ಯಾಚಸ್ ಎಲ್ಲ ಟೆಲಿಕಾಸ್ಟ್ ಆಗ್ತಾ ಇದ್ವು. BCCI ಒಂದಿಷ್ಟು ಹಣವನ್ನು ಚಾನಲ್ಗಳಿಗೆ ಕೊಟ್ಟರೆ ಅವರು ಈ ಮ್ಯಾಚಸ್ಸನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಈ ಥರ ಮಾಡೋದ್ರಿಂದ ಸ್ಟೇಡಿಯಂಗಳಲ್ಲಿ ಟಿಕೆಟ್ಸ್ ಹೆಚ್ಚಾಗಿ ಸೇಲ್ ಆಗ್ತಾ ಇದ್ವು. ಅದರಿಂದ BCCIಗೆ ಹಣ ಬರ್ತಾ ಇತ್ತು. ಆದರೆ ಇದೇ ಸಮಯದಲ್ಲಿ ಸೌತ್ ಆಫ್ರಿಕಾದಲ್ಲಿನೂ ಕ್ರಿಕೆಟ್ ಜನಪ್ರಿಯವಾಗ್ತಾ ಹೋಗುತ್ತೆ. ಅಲ್ಲಿನ ಜನಕ್ಕಾಗಿ ಸೌತ್ ಆಫ್ರಿಕಾದ ಕೆಲವೊಂದು ಚಾನಲ್ಗಳು BCCI ಹತ್ರ ಬಂದು ನಿಮ್ಮ ಮ್ಯಾಚಸ್ನ ನಾವೇ ಟೆಲಿಕಾಸ್ಟ್ ಮಾಡ್ತೀವಿ, ಅದರ ಜೊತೆಗೆ ನಾವೇ ನಿಮಗೆ ಪೇಮೆಂಟನ್ನು ಕೊಡ್ತೀವಿ ಅನ್ನುವಂಥ ಆಫರ್ನ ನೀಡ್ತಾರೆ. BCCI ಪ್ರೆಸಿಡೆಂಟ್ ದಾಲ್ಮಿಯಾ ಅವರು ಈ ಆಫರ್ನ ಒಪ್ಕೊಳ್ತಾರೆ. ಲಡ್ಡು ಬಂದು ಬಾಯಲ್ಲಿ ಬಿತ್ತು ಅನ್ನೋ ಥರ ಈ ಟೆಲಿವಿಷನ್ ರೈಟ್ಸ್ನ ಸೌತ್ ಆಫ್ರಿಕಾದವರಿಗೆ ಸುಮಾರು $2 ಲಕ್ಷ ಮಾರ್ತಾರೆ. ಪ್ಲೇಯರ್ಸ್ಗೆ ಸ್ಯಾಲ್ರಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದ BCCI ಭವಿಷ್ಯ ಇಲ್ಲಿಂದ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಹೀಗೆ ಟೆಲಿವಿಷನ್ಗಳಲ್ಲಿ ಕ್ರಿಕೆಟ್ ನೋಡೋರ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆಲ್ಲ ಫಾರಿನ್ ಕಂಪ್ನಿಗಳು ಸಹ ತಮ್ಮ ಮಾರ್ಕೆಟಿಂಗ್ಗೋಸ್ಕರ ಅಡ್ವರ್ಟೈಸ್ಮೆಂಟ್ಸ್ಗಾಗಿ ಟೆಲಿವಿಷನ್ನ ಯೂಸ್ ಮಾಡ್ಕೊಳ್ತಾ ಹೋದವು. ಇದರಿಂದ ಮತ್ತಷ್ಟು ಪ್ರಾಫಿಟ್ BCCIಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒಂದು ಕಡೆ ಆದರೆ BCCI ಮೋಸ್ಟ್ ಪವರ್ಫುಲ್ ಆಗೋಕ್ಕೆ ಕಾರಣವಾದಂತಹ ಮೋಸ್ಟ್ ಪವರ್ಫುಲ್ ಟೂರ್ನಿಮೆಂಟ್ IPL. We are here today at the opening ceremony of the Tata IPL. ಪ್ರಪಂಚದಲ್ಲಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಸ್ಪೋರ್ಟ್ಸ್ ಲೀಗ್ ಯಾವುದಾದ್ರೂ ಇದೆ ಅಂದರೆ ಅದು IPL ಮಾತ್ರ. ಇದರ ಟೋಟಲ್ ವರ್ತ್ ಎಷ್ಟು ಗೊತ್ತಾ? 15 ಮಿಲಿಯನ್ಗೂ ಜಾಸ್ತಿ. ಇಂಡಿಯಾದಲ್ಲಿ IPL ನಡೆದಂಗೆ ಬೇರೆ ದೇಶಗಳಲ್ಲೂ ಬೇರೆ ಲೀಗ್ ಮ್ಯಾಚಸ್ ನಡೀತಿರ್ತವೆ. ಆದರೆ ಬೇರೆ ದೇಶದ ಪ್ಲೇಯರ್ಸ್ ಬಂದು IPLನಲ್ಲಿ ಆಡೋ ಥರ ನಮ್ಮ ದೇಶದ ಪ್ಲೇಯರ್ಸ್ ಹೋಗಿ ಬೇರೆ ದೇಶದ ಲೀಗ್ಗಳಲ್ಲಿ ಆಡೋದಿಲ್ಲ. ಆ್ಯಕ್ಚುಲಿ BCCI ಇಂಡಿಯನ್ ಪ್ಲೇಯರ್ಸ್ನ ಬೇರೆ ದೇಶದ ಲೀಗ್ಗಳಿಗೆ ಆಡೋಕೆ ಬಿಡೋದಿಲ್ಲ. ಯಾಕಂದರೆ BCCIಗೆ ಗೊತ್ತು MS ಧೋನಿ, ವಿರಾಟ್ ಕೊಹ್ಲಿನಂತಹ ಗ್ಲೋಬಲ್ ಫಾಲೋಯಿಂಗ್ ಇರೋ ಪ್ಲೇಯರ್ಸ್ ಹೋಗಿ ಬೇರೆ ದೇಶದ ಲೀಗ್ ಮ್ಯಾಚಸ್ನ ಆಡಿದರೆ ಆಟೋಮೆಟಿಕಲಿ ಆ ದೇಶದ ಲೀಗ್ ಮ್ಯಾಚಸ್ನು ಫೇಮಸ್ ಆಗ್ತವೆ. ಅವುಗಳಿಗೆ ವ್ಯೂವರ್ಶಿಪ್ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಆಗೋದು BCCIಗೆ ಇಷ್ಟ ಇಲ್ಲ. BCCI ಮುಂದೆ ಬೇರೆ ದೇಶದ ಕ್ರಿಕೆಟ್ ಬೋರ್ಡ್ಗಳು ಎಷ್ಟು ವೀಕ್ ಆಗಿದ್ದಾವೆ ಅಂದರೆ BCCI ಹೇಳೋ ಪ್ರತಿ ಮಾತನ್ನು ಅವರು ಖಂಡಿತ ಫಾಲೋ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಕೆಲವೊಂದು ದೇಶಗಳಿಗಂತೂ ಇಂಡಿಯಾ ಹೋಗಿ ಆ ದೇಶದಲ್ಲಿ ಟೂರ್ ಹಾಕಿ ಕ್ರಿಕೆಟ್ ಆಡಿದಾಗ ಮಾತ್ರ ಆ ದೇಶಗಳಿಗೆ ಒಳ್ಳೆ ಇನ್ಕಮ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಅವರಿಗೆ ಯಾವುದೇ ಪ್ರಾಫಿಟ್ ಬರೋ ಥರ ಇಲ್ಲ. ಇದೆಲ್ಲದರಿಂದ BCCI ಬಹಳ ಉಪಯೋಗವನ್ನು ಪಡ್ಕೊಳ್ತಾ ಇದೆ. ಇದನ್ನು ವಿರೋಧಿಸಿ ಕೆಲವೊಂದು ವಿವಾದಗಳು, ಸಲಹೆಗಳು ICCಗೆ ಬಂದಿದ್ವು. ಇವುಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿ BCCI ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಜೊತೆ ಸೇರಿ ಬಿಗ್ 3 ಅನ್ನೋ ಗ್ರೂಪನ್ನು ಫಾರ್ಮ್ ಮಾಡ್ಕೊಂಡಿದೆ. ಈ ಮುಂಚೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ತನ್ನ ಹತ್ರ ಬರೋ ದುಡ್ಡನ್ನು ಎಲ್ಲ ದೇಶಗಳಿಗೂ ಸಮಾನವಾಗಿ ಹಂಚ್ಕೊಳ್ತಾ ಇತ್ತು. ಆದರೆ ಈಗ ಈ ಬಿಗ್ 3 ಗ್ರೂಪ್ ಫಾರ್ಮ್ ಆದ ಮೇಲೆ ಹೊಸ ICC ರೆವೆನ್ಯೂ ಮಾಡೆಲ್ ಪ್ರಕಾರ ಈ ರೆವೆನ್ಯೂನ 38.5% ಶೇರ್ನ BCCIನೇ ತಗೊಳ್ಳುತ್ತೆ. ಅಂದರೆ ಒಂದು ವರ್ಷಕ್ಕೆ BCCIಗೆ ಸಿಗೋದು $230 ಮಿಲಿಯನ್. ದಟ್ ಈಸ್ ನಿಯರ್ಲಿ 2000 crores. ಹಾಗೆ ಇಂಗ್ಲೆಂಡ್ 6.89% ಶೇರನ್ನು ತಗೊಳ್ಳುತ್ತೆ. ಆಸ್ಟ್ರೇಲಿಯಾ 6.25% ಶೇರನ್ನು ತಗೊಳ್ಳುತ್ತೆ. ಇನ್ನು ಉಳಿದಿರೋ ನಿಯರ್ಲಿ 50% ಅಮೌಂಟ್ನ ಉಳಿದಿರೋ ದೇಶಗಳಿಗೆ ಹಂಚ್ತಾರೆ. ಇದಕ್ಕೆ ಕಾರಣ ಅಂತಂದರೆ ICCಗೆ ಬರೋ ಟೋಟಲ್ ರೆವೆನ್ಯೂನಲ್ಲಿ 75%ಗಿಂತ ಹೆಚ್ಚು ರೆವೆನ್ಯೂ ಬರೋದು ಇಂಡಿಯಾದಿಂದನೇ. ಆದ್ದರಿಂದ ನಿಯರ್ಲಿ 50% ಶೇರ್ನ ಬಿಗ್ 3 ದೇಶಗಳಾದ ಇಂಡಿಯಾ, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾನೇ ಹಂಚ್ಕೊಳ್ತವೆ. ಈ ICCನಲ್ಲಿ 12 ಫುಲ್ ಟೈಮ್ ಮೆಂಬರ್ಸ್ ಇದ್ದರೆ 100ಕ್ಕಿಂತ ಹೆಚ್ಚು ಅಸೋಸಿಯೇಟ್ ಮೆಂಬರ್ಸ್ ಇದ್ದಾರೆ. ಈ ಉಳಿದಿರೋ ದುಡ್ಡನ್ನು ಈ 100ಕ್ಕಿಂತ ಹೆಚ್ಚು ದೇಶಗಳಿಗೆ ಹಂಚಬೇಕು ಅಂತಂದರೆ ಅವರಿಗೆ ಹೋಗುವಂಥ ಶೇರ್ ಎಷ್ಟು? ನೀವೇ ಯೋಚನೆ ಮಾಡಿ. ಇಷ್ಟು ಕಡಿಮೆ ದುಡ್ಡಿಂದ ಆ ದೇಶಗಳಲ್ಲಿ ಕ್ರಿಕೆಟ್ ರಿಲೇಟೆಡ್ ಡೆವಲಪ್ಮೆಂಟ್ ಹೇಗಾಗುತ್ತೆ? ಈ ದೇಶಗಳಲ್ಲಿ ಕ್ರಿಕೆಟ್ ಗ್ರೋತ್ ಆಗೋಕ್ಕೆ ಚಾನ್ಸೇ ಇಲ್ಲ.
ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆ 2007ರಲ್ಲಿ 16 ದೇಶಗಳು ವರ್ಲ್ಡ್ ಕಪ್ ಆಡಿದರೆ 2023ರಲ್ಲಿ 10 ಟೀಮ್ಸ್ ಮಾತ್ರ ಆಡಿದವೆ. ಇದಕ್ಕೆ ಕಾರಣ ಅಂದರೆ 2007ರಲ್ಲಿ ಇಂಡಿಯಾ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇರೋ ಕಾರಣ ಬಹಳ ಕಡಿಮೆ ಮ್ಯಾಚಸ್ನ ಇಂಡಿಯಾ ಆಡಿತ್ತು. ಇದರಿಂದ ಟೆಲಿವಿಷನ್ ಬ್ರಾಡ್ಕಾಸ್ಟರ್ಸ್ಗೆ ಬಹಳಷ್ಟು ನಷ್ಟ ಆಗಿತ್ತು. ಬಿಕಾಸ್ ಮೋಸ್ಟ್ ಆಫ್ ದ ವ್ಯೂವರ್ಸ್ ಆರ್ ಇಂಡಿಯನ್ಸ್. ಅದಕ್ಕಾಗಿಯೇ 2023ರ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಹೆಚ್ಚಿನ ಮ್ಯಾಚಸ್ನ ಆಡೋ ಥರ ಶೆಡ್ಯೂಲನ್ನು ಪ್ಲಾನ್ ಮಾಡಿದ್ದಾರೆ. ಇದೆಲ್ಲದರಿಂದ ಗೊತ್ತಾಗೋದೇನು ಅಂದರೆ ವಾಟ್ ಎವರ್ ಮೇ ಹ್ಯಾಪನ್, ಇಂಡಿಯಾ ಮ್ಯಾಚ್ ಗೆಲ್ಬೋದು, ಸೋಲ್ಬೋದು, ವರ್ಲ್ಡ್ ಕಪ್ ಗೆಲ್ಬೋದು ಅಥವಾ ಸೋಲ್ಬೋದು. ಅದೇನೇ ಆದರೂ BCCIಗೆ ಇರೋ ಒಂದೇ ಟಾರ್ಗೆಟ್ ದುಡ್ಡನ್ನು ಮಾಡೋದು. ಇಟ್ ಡಸಂಟ್ ಕೇರ್ ಅಬೌಟ್ ಎನಿಥಿಂಗ್. ಆ್ಯಂಡ್ ಪ್ರತಿ ವರ್ಷ 2.5 ತಿಂಗಳು IPL ಮ್ಯಾಚಸ್ ನಡೀತವೆ. ಈ IPL ನಡೆಯೋ ಟೈಮ್ನಲ್ಲಿ ಬೇರೆ ಯಾವ ದೇಶದಲ್ಲೂ ಯಾವ ಕ್ರಿಕೆಟ್ ಟೂರ್ನಿಮೆಂಟ್ಸು ನಡೆಯೋದಿಲ್ಲ. ಎನಿವೇಸ್, ದಿಸ್ ಈಸ್ ನಾಟ್ ಗುಡ್ ಸ್ಪೋರ್ಟ್ಸ್ ಅಟ್ ಆಲ್. ಗುಡ್ ಸ್ಪೋರ್ಟ್ಸ್ ಅಂದರೆ ಎಲ್ಲರಿಗೂ ಸಮಾನ ಅವಕಾಶ ಸಿಗೋದು, ಎಲ್ಲರೂ ಸಮಾನವಾಗಿ ಬೆಳೆಯೋದು. ಫೈನಲಿ ನಾವೆಷ್ಟೋ ಅಭಿಮಾನದಿಂದ ನೋಡೋ ಈ ಕ್ರಿಕೆಟ್ ಆಟ ಕಂಪ್ಲೀಟ್ ಬಿಸ್ನೆಸ್ ಆಗಿದೆ ಅಂತಂದರೆ ಅದಕ್ಕೆ ನಾನೀಗ ಹೇಳೋ ಈ ರೀಸನ್ನ ನೀವು ಒಪ್ಪಲೇಬೇಕಾಗುತ್ತೆ. ಇಂಡಿಯನ್ ಕ್ರಿಕೆಟ್ ಬೋರ್ಡ್ಗಳನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಯಾರು? ಈ ಬೋರ್ಡ್ಸ್ನ ಪ್ರೆಸಿಡೆಂಟ್ಗಳು ಯಾರು? ಜಸ್ಟ್ ಲುಕ್ ಅಟ್ ದಿಸ್. ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರ ಮಗ ರೋಹನ್ ಜೇಟ್ಲಿ ಈಗ ದೆಹಲಿ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ರಾಜಸ್ಥಾನ್ CM ಅಶೋಕ್ ಗೆಹ್ಲೋಟ್ ಅವರ ಮಗ ವೈಭವ್ ಗೆಹ್ಲೋಟ್ ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್. ಫಾರ್ಮರ್ CM ಆಫ್ ಮಹಾರಾಷ್ಟ್ರ ಶರದ್ ಪವಾರ್ ಇವರ ಗ್ರ್ಯಾಂಡ್ ನೆಫ್ಯೂ ರೋಹಿತ್ ಪವಾರ್ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್. ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿರುವಂತಹ ಅನುರಾಗ್ ಠಾಕೂರ್ ಅವರ ಬ್ರದರ್ ಅರುಣ್ ಧುಮಾಲ್ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್. ತಮಿಳುನಾಡು ಹೈಯರ್ ಎಜುಕೇಷನ್ ಮಿನಿಸ್ಟರ್ K. ಪೊನ್ಮುಡಿ ಅವರ ಮಗ ಅಶೋಕ್ ಸಿಗಮನಿ ತಮಿಳುನಾಡು ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಫಾರ್ಮರ್ BCCI ಪ್ರೆಸಿಡೆಂಟ್ ಮಾಧವರಾವ್ ಸಿಂಧ್ಯಾ ಇವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ ಚೇರ್ಮನ್ ಆಫ್ ಮಧ್ಯಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್. ಫಾರ್ಮರ್ ಚೇರ್ಮನ್ ಆಫ್ IPL ಚಿರಾಯು ಅಮೀನ್ ಇವರ ಮಗ ಪ್ರಣವ್ ಅಮೀನ್ ಪ್ರೆಸಿಡೆಂಟ್ ಆಫ್ ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್. ಫಾರ್ಮರ್ ಪ್ರೆಸಿಡೆಂಟ್ ಆಫ್ BCCI ಸೌರವ್ ಗಂಗೂಲಿ ಆ್ಯಂಡ್ ಇವರ ಬ್ರದರ್ ಸ್ನೇಹಾಶಿಶ್ ಗಂಗೂಲಿ ಪ್ರೆಸಿಡೆಂಟ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಾಲ್. ಈ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂತಂದರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಈಸ್ ದ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್. 2014ರಲ್ಲಿ ಅವರು PM ಆದಮೇಲೆ ಈ ಪೋಸ್ಟ್ನ ಅಮಿತ್ ಶಾಗೆ ಕೊಡ್ತಾರೆ. ಆ್ಯಂಡ್ ಅಮಿತ್ ಶಾ ಅವರ ಮಗ ಜೈ ಶಾ ಈಗ BCCIನ ಸೆಕ್ರೆಟರಿ. ಕ್ರಿಕೆಟ್ ಅಸೋಸಿಯೇಷನ್ಸ್ ಒಳಗಡೆ ನೆಪೋಟಿಸಮ್ ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ಕ್ರಿಕೆಟ್ ಅಸೋಸಿಯೇಷನ್ ಅನ್ನೋದು ಜಸ್ಟ್ ಒಂದು ಎಕ್ಸಾಂಪಲ್ ಮಾತ್ರ. ನಾವು ಯಾವುದೇ ಆರ್ಗನೈಸೇಷನ್ ಆ್ಯಂಡ್ ಇಂಡಸ್ಟ್ರೀಸ್ನ ತಗೊಂಡ್ರೂ ನೆಪೋಟಿಸಮ್ಮೇ ಕಾಣುತ್ತೆ. ಕ್ರಿಕೆಟ್ ಕೌನ್ಸಿಲ್ಸ್, ಕ್ರಿಕೆಟ್ ಬೋರ್ಡ್ಸ್ಗಳನ್ನು ಪೊಲಿಟಿಷಿಯನ್ಸ್ ನಡೆಸುವ ಬದಲಾಗಿ ಅದರ ಬಗ್ಗೆ ಜ್ಞಾನ ಇರೋ ಕ್ರಿಕೆಟರ್ಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ. ಮೇ ಬಿ ಸ್ಪೋರ್ಟ್ಸ್ನ ಇಷ್ಟಪಡೋರು ಇದನ್ನು ನಡೆಸಿದರೆ ಸ್ಪೋರ್ಟ್ಸ್ ಬಿಸ್ನೆಸ್ ಆಗೋದು ಬಿಟ್ಟು ಪ್ರಪಂಚದೆಡೆ ಎಲ್ಲ ಕಡೆ ಬೆಳೆಯುತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.